ನೋಡಿ, ದೆಹಲಿಗೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಹೋಗ್ತಿದ್ದಾರೆ. ಇನ್ನೊಂದು ಶುಭ ಸುದ್ದಿ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ. ಜಮೀರ್ ಅಹಮದ್ ಖಾನ್ ಅವರು ಅಂತ ಕೆಲಸವನ್ನ ಮಾಡಲಿಕ್ಕಿಲ್ಲ, ಅವರು ತುಂಬಾ ಎಮೋಷನಲ್ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತಾಡಿದ್ದಾರೆ. ಬಾಲಕೃಷ್ಣ ಹಾಗೂ ಕೆಎನ್ ರಾಜಣ್ಣ ಅವರು ಇಬ್ರು ಒಟ್ಟಿಗೆ ಹೋಗಿ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ, ಏನಾದರೂ ಶುಭ ಸುದ್ದಿ ಸಿಗಬಹುದು ಅಂತ ಹೇಳಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಜಮೀರ್ ಅಹಮದ್ ಪಕ್ಷ ವಿರೋಧಿ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ಎಮೋಷ್ನಲ್ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಒಂದು ರೀತಿಯಲ್ಲಿ ಜಮೀರ್ ಅವರ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM. ನೋಡಿ, ದೆಹಲಿಗೆ ಸಿಎಂ ಹಾಗೂ DCM ಇಬ್ರು ಕೂಡ ಹೋಗ್ತಿದ್ದಾರೆ. ಇನ್ನೊಂದು ಶುಭ ಸುದ್ದಿ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ. ಜಮೀರ್ ಅಹಮದ್ ಖಾನ್ ಅವರು ಅಂತ ಕೆಲಸವನ್ನ ಮಾಡಲಿಕ್ಕಿಲ್ಲ, ಅವರು ತುಂಬಾ ಎಮೋಷನಲ್ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತಾಡಿದ್ದಾರೆ. ಬಾಲಕೃಷ್ಣ ಹಾಗೂ ಕೆಎನ್ ರಾಜಣ್ಣ ಅವರು ಇಬ್ರು ಒಟ್ಟಿಗೆ ಹೋಗಿ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ, ಏನಾದರೂ ಶುಭ ಸುದ್ದಿ ಸಿಗಬಹುದು ಅಂತ ಹೇಳಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಜಮೀರ್ ಅಹಮದ್ ಪಕ್ಷ ವಿರೋಧಿ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ಎಮೋಷ್ನಲ್ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಒಂದು ರೀತಿಯಲ್ಲಿ ಜಮೀರ್ ಅವರ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM. ನೋಡಿ, ದೆಹಲಿಗೆ ಸಿಎಂ ಹಾಗೂ DCM ಇಬ್ರು ಕೂಡ ಹೋಗ್ತಿದ್ದಾರೆ. ಇನ್ನೊಂದು ಶುಭ ಸುದ್ದಿ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ.
ಜಮೀರ್ ಅಹಮದ್ ಖಾನ್ ಅವರು ಅಂತ ಕೆಲಸವನ್ನ ಮಾಡಲಿಕ್ಕಿಲ್ಲ, ಅವರು ತುಂಬಾ ಎಮೋಷನಲ್ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತಾಡಿದ್ದಾರೆ. ಬಾಲಕೃಷ್ಣ ಹಾಗೂ ಕೆ ಎನ್ ರಾಜಣ್ಣವರು ಇಬ್ರು ಒಟ್ಟಿಗೆ ಹೋಗಿ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ, ಏನಾದರೂ ಶುಭ ಸುದ್ದಿ ಸಿಗಬಹುದು ಅಂತ ಹೇಳಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಜಮೀರ್ ಅಹಮದ್ ಪಕ್ಷ ವಿರೋಧಿ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ಎಮೋಷ್ನಲ್ ಅಂತ ಎಚ್ ಬಾಲಕೃಷ್ಣ ಅವರು ಒಂದು ರೀತಿಯಲ್ಲಿ ಜಮೀರ್ ಅವರ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವಿನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಏನನ್ನ ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇದ್ದೀನಿ. ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವಿನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಏನನ್ನ ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM